ಎನ್ಎಸ್ಎಸ್ ಎಂಬುದು ಕೇವಲ ಒಂದು ಸಂಘಟನೆಯಲ್ಲ, ಅದು ಸೇವಾ ಮನೋಭಾವವನ್ನು ಬೆಳೆಸುವ ಮಹಾನ್ ವೇದಿಕೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯ ಸಾಧನೆಯನ್ನು ಮಾಡಿದಂತಹ ಎಲ್ಲ ಗಣ್ಯರೇ, ಈ ಶಾಲೆಯ ಸಂಸ್ಥಾಪಕರಾದಂತಹ ಕಾಂತಿ ಹರೀಶ್ ಅವರೇ, NSSನ ಎಲ್ಲ ಅಧಿಕಾರಿ ವರ್ಗದವರೇ, NSS ವಿದ್ಯಾರ್ಥಿಗಳೇ, ವಿಜೇತ ಶಾಲೆಯ ಪ್ರೀತಿಯ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಸೇವಾ ಚಟುವಟಿಕೆ, ಸೇವಾ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ವಿಜೇತ ಶಾಲೆಯಲ್ಲಿ ಮಾಡುವುದು ಒಂದು ಮಹಾ ಸೇವೆ ಅಂತ ನಾನು ಭಾವಿಸ್ತೇನೆ. ನಮಗೆ ದೇವರು ಬೇರೆ ಬೇರೆ ಅವಕಾಶಗಳನ್ನ ನೀಡ್ತಾನಂತೆ. ನಾವು ಪ್ರತಿದಿನ ನಮ್ಮಲ್ಲಿ ಕೇಳ್ಕೊಳ್ಬೇಕಾದ್ದು ಏನು ಅಂತ ಹೇಳಿದ್ರೆ, ಇವತ್ತು ನನ್ನಿಂದ ಈ ಸಮಾಜಕ್ಕೆ ಏನು ಉಪಕಾರ ಆಯಿತು ಅಂತ ಹೇಳಿ ಪ್ರತಿಯೊಬ್ಬರು ಕೇಳ್ಕೊಳ್ಬೇಕಾದಂತಹ ಪ್ರಶ್ನೆ, ನನ್ನಿಂದ ಸಮಾಜಕ್ಕೆ ಏನು ಉಪಕಾರ ಆಯಿತು ಅಂತ ಹೇಳಿ. ಕೆಲವೊಂದು ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲ ಸಾಮರ್ಥ್ಯಗಳನ್ನು ಪಡೆದು ಬರ್ತಾರೆ. ಇನ್ನು ಕೆಲವು ಮಕ್ಕಳು ವಿಶೇಷ ಸಾಮರ್ಥ್ಯವನ್ನು ಪಡೆದು ಬರ್ತಾರೆ. ಆ ವಿಶೇಷ ಸಾಮರ್ಥ್ಯವನ್ನ ಗುರುತಿಸಿ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಕೆಲಸ, ಅದು ಬಹುಶಃ ಎಲ್ಲ ಸೇವೆಗಳಿಗಿಂತ ಬಹಳ ದೊಡ್ಡದು. ಆ ಕೆಲಸವನ್ನ ಇವತ್ತು ವಿಜೇತ ಶಾಲೆ ಮಾಡ್ತಾ ಇರುವಂತದ್ದು ಅಭಿನಂದನಾರ್ಹ. ಅದನ್ನು ನಾವು ಶ್ಲಾಘಿಸಲೇಬೇಕಾದಂತಹ ವಿಚಾರ. ಡಾರ್ವಿನ್ನ ವಿಕಾಸವಾದದಲ್ಲಿ ಡಾರ್ವಿನ್ ಒಂದು ಮಾತು ಹೇಳ್ತಾನೆ, ಈ ಜಗತ್ತಿಗೆ ಬಂದಂತಹ ಸ್ಪೀಶೀಸ್ ಏನಿದೆ ಅದೆಲ್ಲವೂ ಇವತ್ತು ಕೆಲವೊಂದಿದೆ, ಕೆಲವೊಂದಿಲ್ಲ. ಯಾಕೆ ಇದೆ ಅಂತ ಹೇಳಿದ್ರೆ, ಎಲ್ಲ ಜಾತಿಗಳು ಏನು ಬಂತು ಅವುಗಳಿಗೆ ಎಲ್ಲದಕ್ಕೂ ಸಾಮರ್ಥ್ಯ ಇತ್ತು ಅಥವಾ ಬಹಳ ಇಂಟೆಲಿಜೆಂಟ್ ಆಗಿತ್ತು ಅಂತ ಅರ್ಥ ಅಲ್ಲ. ಆದ್ರೆ ಆ ಸಮಾಜದ ಬದಲಾವಣೆಗೆ ಯಾರು ಒಗ್ಗಿಕೊಂಡ್ರು, ಆ ಒಗ್ಗಿಕೊಂಡವರು ಮುಂದುವರಿತಾರೆ. ಯಾರದನ್ನ ಒಗ್ಗಿಕೊಳ್ಳಿಕ್ ಆಗೋದಿಲ್ವೋ, ಯಾರದನ್ನ ಸ್ವೀಕರಿಸ್ಲಿಕ್ಕೆ ಆಗೋದಿಲ್ವೋ, ಅವರು ಈ ಸಮಾಜದಲ್ಲಿ ನಾಶವಾಗ್ತಾ ಹೋಗ್ತಾರೆ ಅಂತ ಹೇಳಿ. ಬಹುಶಃ ಡೈನೋಸಾರ್ನಂತಹ ಜೀವಿಗಳು ನಾಶವಾದ್ದು ಯಾಕೆ ಅಂತ ಹೇಳಿದ್ರೆ, ಆಧುನಿಕತೆಗೆ ಒಪ್ಪಿಕೊಳ್ಳಿಕ್ ಆಗ್ಲಿಲ್ಲ. ಒಂದು ಸಂದರ್ಭದಲ್ಲಿ ಅವರಿಗೆ ಆಹಾರ ಪದ್ಧತಿಯನ್ನ ಬದಲಾಯಿಸ್ಲಿಕ್ಕಾಗ್ಲಿಲ್ಲ. All the best, a successful camp here, and to all the mentors and the children of Vijeta Special School to get all the benefits from our NPM students and a successful stay. All the best. Thank you. ಹಾಗೂ ವೇದಿಕೆ ಮುಂದಿರುವ ಅಧ್ಯಾಪಕರೇ, NSS ವಿದ್ಯಾರ್ಥಿಗಳೇ ಹಾಗೂ ವಿಜೇತ ಸ್ಕೂಲಿನ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಂದನೆಗಳು. ಮೊದಲಾಗಿ ಕಾಂತಿ ಹರೀಶ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇಂಥ ಶಿಬಿರವನ್ನು ಇಂಥ ಸ್ಕೂಲಲ್ಲಿ ಅವಕಾಶ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ. ಹಾಗೆ ರಾಷ್ಟ್ರೀಯ ಸೇವಾ ಯೋಜನೆ ಅತ್ಯಂತ ಖುಷಿಯನ್ನು ಕೊಡುವಂತಹ ಒಂದು ಶಿಬಿರ ಇದು. ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಒಂದು ಹೊಸ ಬದುಕನ್ನು ಕಟ್ಟಿಕೊಡುವಂತಹ ಒಂದು ಯೋಜನೆ ಅಂತ ನಾನು ಹೇಳ್ಬೋದು. 1969 ಸೆಪ್ಟೆಂಬರ್ 24ರಂದು ಗಾಂಧೀಜಿಯವರ ಕನಸನ್ನು ನನಸು ಮಾಡಲಿಕ್ಕೆ, ಅವರು ಕಂಡಂತಹ ಕನಸನ್ನು ನನಸು ಮಾಡುವಂತಹ ಉದ್ದೇಶದಿಂದ ಕಟ್ಟಿ ಬೆಳೆಸಿದಂತಹ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನೆಗೆ ಸೇರಿಕೊಂಡು ಸಮಾಜ ಸೇವೆ ಇರ್ಬೋದು ಅಥವಾ ದೇಶವನ್ನು ಕಟ್ಟುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇಂತಹ ಕೆಲಸದಲ್ಲಿ ಭಾಗವಹಿಸಿದಾಗ ಬಹಳಷ್ಟು ಸಂತೋಷ ಆಗುತ್ತೆ ನಮಗೆಲ್ಲರಿಗೂ ಸಹ. ಅದು ಸಹ ಬಹಳ ಮುಖ್ಯವಾಗಿ ಇವತ್ತು MGM ಕಾಲೇಜಿನ ವಿದ್ಯಾರ್ಥಿಗಳು ಈ ವಿಜೇತ ಸ್ಪೆಷಲ್ ಸ್ಕೂಲಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡದ್ದು ನೋಡಿದರೆ ಬಹಳಷ್ಟು ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದರೆ, ಒಂದು NSS ಶಿಬಿರ ಮಾಡಬೇಕಂತ ಹೇಳಿದ್ರೆ
ನಾವು ನಮ್ಮ ಕಾಲೇಜಲ್ಲಿ ಸಹ NSS ನಮ್ಮ ಶಿಬಿರ ಇದೆ. ನಾವು ಸುಮಾರು ಸ್ಕೂಲ್ಗಳನ್ನು ಕೇಳುವಾಗ ಅಷ್ಟು ಸುಲಭದಲ್ಲಿ ಯಾರೂ ಸಹ ಒಪ್ಪಿಕೊಳ್ಳುವುದಿಲ್ಲ. ಯಾಕಂತ ಹೇಳಿದರೆ 7 ದಿನದ ಕಾರ್ಯಕ್ರಮಗಳನ್ನು ಮಾಡುವಾಗ ನಮ್ಮ ವ್ಯವಸ್ಥೆಗಳೇನಿದೆಯಾ, ಇಲ್ಲಿನ ಕಾರ್ಯಚಟುವಟಿಕೆಗಳೇನಿದೆಯಾ, ಅದಕ್ಕೆ ಯಾವುದೇ ಥರದಲ್ಲಿ ಅಡ್ಡಿ ಆಗಬಾರ್ದು. ಆ ಥರ ವ್ಯವಸ್ಥೆಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಹುಶಃ ಇಂಥ ಸಂದರ್ಭದಲ್ಲಿ ಇವತ್ತು ಕಾಂತಿ ಮೇಡಮ್ ಈ ಶಾಲೆಯಲ್ಲಿ ಶಿಬಿರವನ್ನು ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡದ್ದು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೇನೆ. ಹಾಗೆ MGM ಕಾಲೇಜಿನ ವ್ಯವಸ್ಥಾಪಕರು ಸಹ ಇಲ್ಲಿ ಈ ಶಿಬಿರವನ್ನು ಇಲ್ಲಿ ಮಾಡಲಿಕ್ಕೆ ಒಪ್ಪಿಕೊಂಡದ್ದು ಸಹ ಅದೊಂದು ದೇವರ ಕೆಲಸ ಅಂತ ನಾನು ಭಾವಿಸ್ಬೋದು. ಯಾಕೆಂದರೆ ಇಲ್ಲಿರುವಂತಹ ಮಕ್ಕಳು ಒಂದು ದೇವರ ಮಕ್ಕಳು ಅಂತ ನಾವು ಕರೀಬೋದು. ವಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ನಿನ್ನೆ ಮಾತನಾಡಿದಂತ ಹಿರಿಯರಿರ್ಬೋದು ಅಥವಾ ಈಗ ತಾನೇ ಹೇಳಿದಂತ ವ್ಯಕ್ತಿ ಏನು ಗಣ್ಯರಿರ್ಬೋದು, ಇದೊಂದು ದೇವರ ಮಕ್ಕಳನ್ನ ಪೋಷಿಸ್ತಿರುವ ಶಾಲೆ, ಹಾಗೆ ವಿಶೇಷ ಸಾಮರ್ಥ್ಯದ ಮಕ್ಕಳನ್ನ ಪೋಷಿಸ್ತಿರುವಂತಹ ಒಂದು ಶಾಲೆ. ಈ ಶಾಲೆಯಲ್ಲಿ ನಮ್ಮಿಂದ ಏನನ್ನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ನಮಗೆ ಸಿಗುವ ಒಂದು ಯೋಗ ಮತ್ತು ಒಂದು ಭಾಗ್ಯವೇ ಸರಿ. ಆ ಅವಕಾಶ ನನಗೆ ಇವತ್ತು ಪ್ರಾಪ್ತಿಯಾಗಿದೆ ಅನ್ನೋದು ನನಗೆ ಸಂತೃಪ್ತಿ ಇದೆ.